ಹಾಯ್ ಹಲೋ ನಮಸ್ಕಾರ, ಸ್ವಾಗತ. ಏನ್ ಗುರು ಸಮಾಚಾರ? ಇವತ್ತಿನ ಪಂದ್ಯ RR ವರ್ಸಸ್ RCB ಯಾರೆಲ್ಲ ನೋಡಿದ್ರಿ, ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಅಂಡ್ ಇವತ್ತಿನ ಪಂದ್ಯ ಏನೇನಾಯ್ತು, ಯಾರೆಲ್ಲ ಎಷ್ಟು ನೋಡಿದ್ರು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ರಿಯಾಕ್ಟ್ ವಿತ್ ಸಂದೇಶ ಜೊತೆಗೂಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಸ್, ಇವತ್ತಿನ ಪಂದ್ಯ ಆಯ್ತಿದ್ದು ರಾಜಸ್ಥಾನದಲ್ಲಿ. ಟಾಸ್ ಗೆದ್ದಿದ್ದು RCB, ಬೌಲಿಂಗ್ ಆಯ್ಕೆ ಮಾಡುತ್ತೆ. ಬ್ಯಾಟಿಂಗ್ ಬಂದಂತಹ ರಾಜಸ್ಥಾನ್ ರಾಯಲ್ಸ್, ಯಶಸ್ವಿ ಜೈಸ್ವಾಲ್ ಮತ್ತೆ ಸಂಜು ಸ್ಯಾಮ್ಸನ್ ಅವರು ಬ್ಯಾಟಿಂಗ್ ಬರ್ತಾರೆ. ಒಂದು ಉತ್ತಮ ಆಟ ನೋಡ್ತೀವಿ ಅಂತ ಅನ್ಕೊಳ್ತೀವಿ, ಬಟ್ ನಿರಾಸೆ ಆಟ ನೋಡ್ತೀವಿ. ನಮ್ಮ ಬೌಲಿಂಗ್ ಅಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳ್ಬಹುದು. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಅವರು ಬೋಲ್ಗೆ ಹೊಡೆಯೋದಕ್ಕೆ ತಡಕಾಡ್ತಾ ಇದ್ರು ಗುರು ಸಂಜು ಸ್ಯಾಮ್ಸನ್ ಅವರು. ಬಟ್ ಒಂದ್ ಕಡೆ ಜೈಸ್ವಾಲ್ ಅವರು ಮಾತ್ರ ಸಕ್ಕದಾಗಿ ಬರೆಸ್ತಾ ಇದ್ರು. ಸೊ ಅವ್ರ ಆಟ ಕ್ಲಾಸು, ಯಶಸ್ವಿ ಜೈಸ್ವಾಲ್ ಅವರ ಆಟ ಮಾತ್ರ ಕ್ಲಾಸ್ ಅಂತ ಹೇಳ್ಬಹುದು. ಬಟ್ ಇನ್ನೊಂದ್ ಕಡೆ ಸಂಜು ಸ್ಯಾಮ್ಸನ್ ಅವರು ಯಾಕೋ ಎಡುತ್ತಾ ಇದ್ರು, ಬಾಲ್ಗಳೆಲ್ಲ ಮಿಸ್ ಮಾಡ್ತಾ ಇದ್ರು. ಅವರು ಬ್ಯಾಟ್ ಇಂದ ಬಂದಿದ್ದು 19 ಬಾಲ್ 15 ರನ್, ಅದ್ರಲ್ಲಿ ಒಂದು 4 ಮಾತ್ರ. ಸೊ ಅದಾದ್ಮೇಲೆ ಏನು ಸಂಜು ಸ್ಯಾಮ್ಸನ್ ಅವರು ಸ್ಟಂಪ್ ಔಟ್ ಆಗ್ತಾರೆ. ಆ ಸ್ಟಂಪ್ ಔಟ್ ಆಗ್ಬೇಕಾದ್ರೆ ನಮ್ಗೆಲ್ಲ ಒಂದು ಫೀಲ್ ಆಗುತ್ತೆ, ಗುರು ಇವ್ರು ಬೇಕು ಅಂತಾನೆ ಔಟ್ ಆದ್ರು. ಯಾಕಂದ್ರೆ ನನ್ನ ಬ್ಯಾಟಲ್ ರನ್ಗಳು ಬರ್ತಾ ಇಲ್ಲ, ನನ್ನ ಕೈಲಿ ಅಷ್ಟು ಎನರ್ಜಿ ಹಾಕಿ ಪುಷ್ ಮಾಡಕ್ ಆಗ್ತಾ ಇಲ್ಲ, ಯಾಕಂತ ಗೊತ್ತಾಗ್ತಾ ಇಲ್ಲ. ಗುರು ನಾನು ಔಟ್ ಆಗ್ತೀನಿ, ನೆಕ್ಸ್ಟ್ ಬರೋರು ಹೊಡಿಲಿ, ಬಾರಿಸ್ಲಿ ಅನ್ನೋ ರೀತಿಯಲ್ಲಿ ಅವರೇ ಮುಂದೆ ಹೋಗಿ ಜಿತೇಶ್ ಶರ್ಮಾ ಅವ್ರ ಕೈ ಸಿಕ್ಕಿ ಸ್ಟಂಪ್ ಮಾಡ್ತಾರೆ. ಆ ರೀತಿಲಿ ಔಟ್ ಆಗ್ತಾರೆ. ಸೊ ಅವಾಗ ಅನ್ಸುತ್ತೆ ಗುರು ಹೌದು, ಯಾಕೋ ಇವರೇ ಬೇಕು ಅಂತ ಔಟ್ ಆದ್ರು ಅಂತ ಅನ್ಸುತ್ತೆ. ಅದಾದ್ಮೇಲೆ ಬರೋದು ರಿಯಾನ್ ಪರಾಗ್ ಒಂದ್ ಕಡೆ ಆಡ್ತಾ ಇದ್ರೆ, ಇನ್ನೊಂದ್ ಕಡೆ ಜೈಸ್ವಾಲ್ ಅವ್ರು ಆಡ್ತಾ ಇರ್ತಾರೆ. ಉತ್ತಮ ಜೊತೆ ಆಟ ನೋಡಿದ್ವಿ. ಅಂಡ್ ಯಶಸ್ವಿ ಜೈಸ್ವಾಲ್ ಅವರು ಎಂತ ಬ್ಯಾಟ್ಸ್ಮನ್ಗಳು, ಎಂತ ಬ್ಯಾಟಿಂಗ್. 2 6 10 4 47 ಬಾಲ್ಗೆ 75 ರನ್, ಕ್ಲಾಸ್ ಆಟಗಾರ. ಸೊ ಇವರೊಬ್ಬರೇ ಸಕ್ಕದಾಗಿ ಆಡಿದ್ರು ರಾಜಸ್ಥಾನ್ ರಾಯಲ್ಸ್ ಕಡೆ ಅಂತ ಹೇಳ್ಬಹುದು. ಅದಾದ್ಮೇಲೆ ರಿಯಾನ್ ಪರಾಗ್ ಅವರು 22 ಬಾಲ್ 30 ರನ್ ಹೊಡಿತಾರೆ, 1 6 3 4. ಧ್ರುವ್ ಜುರೇಲ್ ಅವರದು 23 ಬಾಲ್ 35 ರನ್, 2 6 2 4. ಬಿಕ್ಮೇರ್ ಅವರು 1 4 8 ಬಾಲ್ಗೆ 9 ರನ್ ಹೊಡಿತಾರೆ. ಅಂಡ್ ಲಾಸ್ಟ್ ಗೆ ನಿತೀಶ್ ರಾಣಾ ಅವರು 1 ಬಾಲ್ 4 ರನ್ 1 4 ಹೊಡಿತಾರೆ. ಸೊ ಹಾಗಾದ್ರೆ ಎಡವಿದಲ್ಲಿ ಇವಾಗ ಅಂತ ಕೇಳಿದ್ರೆ ನಮ್ಮ ಬೌಲಿಂಗ್ ಚೆನ್ನಾಗಿತ್ತು, ಬಟ್ ಫೀಲ್ಡಿಂಗು ಸಿಕ್ಕಾಪಟ್ಟೆ ವರ್ಸ್ಟ್ ಇತ್ತು ಅಂತ ಹೇಳ್ಬಹುದು. ಯಾಕಂದ್ರೆ ನನ್ನ ಪ್ರಕಾರ 3 ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ, ಒಂದಷ್ಟು ರನ್ ಬಿಟ್ಕೊಟ್ಟಿದ್ದಾರೆ, ಮಿಸ್ ಫೀಲ್ಡ್ ಮಾಡಿದ್ದಾರೆ ಅಂತ ಹೇಳ್ಬಹುದು. 4 ರನ್ 2 ರನ್ ಈ ತರದೆಲ್ಲ ತಡೆಯೋ ಬಾಲ್ಗಳನ್ನೆಲ್ಲ ಆರಾಮಾಗಿ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ಎಫರ್ಟ್ ಹಾಕಿದ್ದಾರೆ, ಬಟ್ ಕರೆಕ್ಟ್ ಆಗಿ ಸಂದಿಲೆಲ್ಲ ಬಿಟ್ಬಿಟ್ಟಿದ್ದಾರೆ ಇವರು. ಏನ್ ಆರಾಮಾಗಿ ಕೈಯಲ್ಲಿ ಇಡುವಂತ ಬಾಲ್ಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಒಂದು ಕ್ಯಾಚ್ ಡ್ರಾಪ್ ಮಾಡ್ತಾರೆ, ಯಶ್ ದಯಾಳ್ ಅವ್ರು ಕ್ಯಾಚ್ ಡ್ರಾಪ್ ಮಾಡ್ತಾರೆ. ಏನ್ ಹೇಳ್ತೀರಾ, ಇಂಥವರೆಲ್ಲ ಕ್ಯಾಚ್ ಡ್ರಾಪ್ ಮಾಡಿದಾಗ ಎಷ್ಟು ಬೇಜಾರಾಗುತ್ತೆ. ಏನು ಮಧ್ಯಾಹ್ನದ ಆಟ ಇವ್ರಿಗೆ ಆಗ್ಬರಲ್ವೇನೋ ಅಂತ ಅನಿಸ್ತಾ ಇತ್ತು. ಅಂಡ್ ಆ ಗ್ರೀನ್ ಜರ್ಸಿ ಬೇರೆ, ಯಾಕಂದ್ರೆ ಅದರಲ್ಲಿ ಸೋತಿರೋದೇ ಜಾಸ್ತಿ. ಸೊ ಆಗಿದ್ದಾಗ ಕೊನೆಗೆ ಫೈನಲಿ ರಾಜಸ್ಥಾನ್ ರಾಯಲ್ಸ್ ಅವರು ಒಂದು ಟಾರ್ಗೆಟ್ ಕೊಡ್ತಾರೆ, 173 ರನ್. ಸೊ 4 ವಿಕೆಟ್ ನಷ್ಟಕ್ಕೆ 20 ಓವರ್ಗೆ 173 ರನ್ಗಳು. ಸೊ ಒಂದು ಉತ್ತಮ ರನ್ ಅನ್ಬೋದಾ ಅಥವಾ ಏನ್? ಯಾಕಂದ್ರೆ ನೀವು ಮುಂಚೆ ನೋಡ್ತಾ ಇದ್ರೆ ಇದು ಪಿಚ್ಚು ಒಂದ್ ಕಡೆ ಬ್ಯಾಟಿಂಗ್ ಆಗುತ್ತೆ, ಒಂದ್ ಕಡೆ ಬೌಲಿಂಗ್ ಆಗುತ್ತೆ. ಬೌಲರ್ಸ್ ಚೆನ್ನಾಗಿ ರೂಲ್ ಮಾಡ್ತಾರೆ, ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ರೂಲ್ ಮಾಡ್ತಾರೆ ಅಂತ ಇದ್ದಿದ್ದು. ಬಟ್ ಎಲ್ಲಿ ರಾಜಸ್ಥಾನ್ ಬ್ಯಾಟಿಂಗ್ ಲೈನಪ್ ಯಾರು ಬಂದವರು ಕೂಡ ಅಷ್ಟೊಂದು ಆಡ್ಲಿಲ್ಲ ಅಂತ ಅನಿಸ್ತಾ ಇತ್ತು ಇವತ್ತಿನ ಒಂದು ರಾಜಸ್ಥಾನ್ ಟೀಮ್ ಕಡೆಯಲ್ಲಿ ಗುರು. ಯಾಕಂದ್ರೆ 123 ರನ್ ಅಲ್ಲಿ 75 ರನ್ ಒಬ್ಬನೇ ಹೊಡೆದಿರೋದು, ಅದು ಯಶಸ್ವಿ ಜೈಸ್ವಾಲ್. ನಾವು ಮಿಕ್ಕಿದವರೆಲ್ಲ ಹೊಡೆದಿರೋದು ಎಷ್ಟು 95 98 ಚಿಲ್ಲರೆ. ಸೊ ಇದಿಷ್ಟು ರಾಜಸ್ಥಾನ್ ರಾಯಲ್ ಕಡೆಯಿಂದ. ಅಂಡ್ ಅಲ್ಲಿ ನಾವು ಮಿಸ್ಟೇಕ್ ಮಾಡಿದ್ವಿ, ಏನು 3 ಕ್ಯಾಚ್ ಡ್ರಾಪ್ ಮಾಡಿದ್ವಿ, ಒಂದಷ್ಟು ರನ್ ಮಿಸ್ಫೀಲ್ಡ್ ಮಾಡಿದ್ವಿ. ಒಂದ್ ವೇಳೆ ಅವನ್ನೆಲ್ಲ ಮುಂಚೆನೆ ಹಿಡಿದಿದ್ರೆ ಆ ರಾಜಸ್ಥಾನ್ ರಾಯಲ್ಸ್ ಅವ್ರದ್ದು ಅಷ್ಟು ರನ್ ಹೋಗ್ತಾ ಇತ್ತೋ ಇಲ್ವೋ ಅನ್ನೋದೇ ಡೌಟ್ ಆಗ್ತಾ ಇತ್ತು. ಓಕೆ, ಸೊ ಕೊನೆಗೆ ನಮ್ಮ RCB ಬ್ಯಾಟಿಂಗ್ ಇಂದ ಪಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅವರು ಬರ್ತಾರೆ 173 ರನ್ ಚೇಸ್ ಮಾಡೋದಕ್ಕೆ. ಪಿಲ್ ಸಾಲ್ಟ್ ಉಪ್ಪಾಕಿ ಅರದ್ ಬಿಡ್ತಾರೆ ರಾಜಸ್ಥಾನ್ ಬೌಲರ್ಸ್ ಗಳನ್ನ ಮಾತ್ರ. ಸ್ಟಾರ್ಟಿಂಗ್ ಮೊದಲನೇ ಓವರ್ ಇಂದಾನೆ ಗುರು ಬಿಡೋದೇ ಇಲ್ಲ. ಗುರು ನೀನ್ ಹಾಕು ನಾನು ಬಾರಿಸ್ತೀನಿ, ನನ್ಗೆ ಗೊತ್ತು ಅನ್ನೋ ರೀತಿಯಲ್ಲಿ ಬಾರಿಸ್ತಾ ಇದ್ರು ಗುರು. ಲಿಟ್ರಲಿ ಹೆಂಗೆ ಎಲ್ಲಾ ಆಂಗಲ್ ಅಲ್ಲೂ ಬಾರಿಸ್ತಾ ಇದ್ರು ಗುರು. ಪಿಲ್ ಸಾಲ್ಟ್ ಮಾತ್ರ 33 ಬಾಲ್ಗೆ 65 ರನ್, 6 6 5 4 ಗುರು. ಕ್ಲಾಸ್ ಆಗಿತ್ತು, ಮಜಾ ಬರ್ತಾ ಇತ್ತು ಅವ್ರು ಹೊಡಿತಾ ಇರ್ಬೇಕಾದ್ರೆ. ಯಾವ್ದು ಹೈಲೈಟ್ ಗಳು ನೋಡ್ತಾ ಇದ್ದಂಗಿತ್ತು ಆ ಮ್ಯಾಚ್ ಮಾತ್ರ ಅವ್ರು ಆಡ್ತಾ ಇರ್ಬೇಕಾದ್ರೆ. ಅಂಡ್ ಒಂದ್ ಸೈಡ್ ವಿರಾಟ್ ಕೊಹ್ಲಿ ನೀನ್ ಆಡುಗರು, ನಾನು ಬರ್ತೀನಿ, ನೀನ್ ಚಾನ್ಸ್ ಕೊಟ್ಮೇಲೆ ನಾನು ಆಡ್ತೀನಿ ಅನ್ನೋ ರೀತಿಲಿ ಇತ್ತು. ಅಂಡ್ ಅವರು ಕೂಡ 50 ಮಾಡ್ತಾರೆ, 100ನೇ 50. ಸೊ ವಿರಾಟ್ ಕೊಹ್ಲಿ ಅವರು ಒಟ್ಟು T20 100 50 ಮಾಡ್ತಾರೆ. ಅದರಲ್ಲಿ 45 ಬಾಲ್ಗೆ 62 ರನ್, 2 6 4 4. ಸೊ ಪಿಲ್ ಸಾಲ್ಟ್ ಅವರು ಔಟ್ ಆಗ್ತಾರೆ. ಪಿಲ್ ಸಾಲ್ಟ್ ಔಟ್ ಆದ್ಮೇಲೆ ಪಡಿಕ್ಕಲ್ ಅವ್ರು ಬರ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್. ಸೊ ಅವರು ಕೂಡ ಚೆನ್ನಾಗಿ ಆಡ್ತಾರೆ, 28 ಬಾಲ್ಗೆ 40 ರನ್ ಹೊಡಿತಾರೆ. ಸೊ ಲಾಸ್ಟ್ಗೆ ಫೈನಲ್ ವಿನ್ನಿಂಗ್ ಮೊಮೆಂಟಮ್ ಅವರೇ ಶಾಟ್ ಹೊಡೆದು ವಿನ್ ಮಾಡ್ತಾರೆ. ಸೊ ಅವರ ಬ್ಯಾಟ್ ಅಲ್ಲಿ 1 6 5 4 ಬರುತ್ತೆ. ಸೊ ಫೈನಲಿ 17.3 ಬಾಲ್ಗೆ 175 ರನ್, 1 ವಿಕೆಟ್ ನಷ್ಟಕ್ಕೆ 175. ಸೊ 17.3 ಬಾಲಲ್ಲಿ ಇವತ್ತಿನ ಆಟ ಆಡಿ ಗೆಲ್ಲಿಸ್ತಾರೆ RCB ಅವರು. ಸೊ ಉತ್ತಮ ಆಟ ಪಿಲ್ ಸಾಲ್ಟ್ ಕಡೆಯಿಂದ ಮಾತ್ರ ಮಸ್ತಾಗಿತ್ತು. ಅಂಡ್ ರಾಜಸ್ಥಾನ್ ರಾಯಲ್ಸ್ ಎಲ್ಲಿ ಇಡುವುದು ಅಂತ ಕೇಳಿದ್ರೆ ಮತ್ತೆ ಬೌಲಿಂಗ್ ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಇಡೋದ್ರು ಅಂತ ಹೇಳ್ಬಹುದು. ಸೊ ಫೀಲ್ಡಿಂಗ್ ಅಲ್ಲಿ ಅವರು ಕೂಡ ಏನೋ ನಮ್ಮ RCB ಅವರು ಕ್ಯಾಚ್ ಡ್ರಾಪ್ ಮಾಡಿದಕ್ಕೆ ನಿಮ್ ಋಣ ನಾವು ಇಟ್ಕೊಳ್ಳಲ್ಲ ಗುರು, ನಾವು ಹಂಗೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಕೂಡ 1-2 ಕ್ಯಾಚ್ ಡ್ರಾಪ್ ಮಾಡಿದ್ರು, ಮಿಸ್ ಫೀಲ್ಡ್ ಮಾಡಿದ್ರು ಅಂತ ಹೇಳ್ಬಹುದು. ಸೊ ಸರಿಯಾಗಿತ್ತು ಇವತ್ತಿನ ಆಟ. ಅಂಡ್ ಅಗೇನ್ RCB ಅವರು ಪ್ರೂವ್ ಮಾಡಿದ್ರು, ನಾವು ನಮ್ಮ ತವರಲ್ಲಿ ಗೆಲ್ಲಲ್ಲ, ಬೇರೆ ತವರಲ್ಲಿ ಅವ್ರಿಗೆ ಸೋಲಿಸಿ ನಾವು ವಿನ್ ಆಗ್ತೀವಿ ಅಂತ ಅಂದ್ಬಿಟ್ಟು ಹೇಳೋ ರೀತಿಯಲ್ಲಿ ಇತ್ತು. ಅಂಡ್ ಒಟ್ಟು 6 ಮ್ಯಾಚ್ ಇದುವರೆಗೂ ಆಡಿದ 6 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಗೆದ್ದು 2 ಮ್ಯಾಚ್ ಸೋತಿದ್ದಾರೆ. ಟೇಬಲ್ ಅಲ್ಲಿ 3ನೇವರಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ ಇನ್ನು 5 ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಇದೆ RCB ಅವ್ರದ್ದು. ಆ 5 ಮ್ಯಾಚ್ ದಯವಿಟ್ಟು ಆಡಿ ಟಾಪ್ ಅಲ್ಲಿ ಬನ್ನಿ ಅಂತ ಹೇಳ್ತಾ, ಮುಂದೆ ಬರುವ ಎಲ್ಲಾ ಪಂದ್ಯಗಳನ್ನ ಚೆನ್ನಾಗಿ ಆಡಿ ಅಭಿಮಾನಿಗಳಿಗೆ ಒಂದು ಉತ್ತಮ ಉಡುಗೊರೆ ಕೊಡಿ ಈ ಬಾರಿ ಅಂತ ಹೇಳ್ತಾ. ಅಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.